ಬಳೆ ಸ್ತ್ರೀಯರ ಪಾಲಿಗೆ ಆಭರಣವೂ ಹೌದು, ಅಲಂಕಾರವೂ ಹೌದು, ಸೌಭಾಗ್ಯದ ಸಂಕೇತವೂ ಹೌದು. ಈ ಕ್ಷೇತ್ರಕ್ಕೆ ಬಂದವರ ಪಾಲಿಗಂತೂ ಈ ಬಳೆಗಳೇ ಅಮ್ಮನ ಅನುಗ್ರಹಪ್ರದ ಆಶೀರ್ವಾದ. ಯಾಕಪ್ಪ ಅಂತಂದರೆ ಬಂದಂಥ ಭಕ್ತಾದಿಗಳು ಅಮ್ಮನವರ ಮುಂದೆ ನಿಂತು ಕೋರಿಕೆಗಳನ್ನು ಸಮರ್ಪಣೆ ಮಾಡಿಕೊಳ್ತಾರೆ. ಏನಾದರೂ ಆ ಸಂಕಲ್ಪ ಈಡೇರಿದ್ರೆ ನಿನಗೆ ಬಳೆಗಳನ್ನು ಸಮರ್ಪಣೆ ಮಾಡ್ತೀನಿ ಅಂತ ಅಂದುಕೊಳ್ತಾರೆ. ತುಲಾಭಾರದ ರೂಪದಲ್ಲಿ ಅಮ್ಮನವರಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದು, ಮನಸ್ಸಿನ ಅಭೀಷ್ಟ ಸಿದ್ಧಿಯಾಗಿದೆ ಅಂತ ಅಮ್ಮನವರಿಗೆ ಬಳೆಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಹೀಗೆ ಹಲವು ಬಗೆಗಳಲ್ಲಿ ಅಂತೂ ಬಳೆಯನ್ನು ಸಮರ್ಪಣೆ ಮಾಡಿದ್ರೆ ಬಳೆ ಪದ್ಮಾವತಿ ಅವರಿಗೆ ಅಭೀಷ್ಟ ಸಿದ್ಧಿ ಮಾಡ್ತಾಳೆ ಅಂತಕ್ಕಂಥದ್ದು ವಿಶ್ವಾಸ. ಆ ತುಲಾಭಾರ ಸೇವೆ ಯಾಕೆ, ಹೇಗೆ ನೆರವೇರಿಸೋದು? ನಾವಿಲ್ಲಿ ಬಂದಿದ್ದು ನಮ್ಮ ಮಗುವಿನ ಜನನ ಆದ ನಂತರ ನಾವಿಲ್ಲಿ ದೇವರ ಹತ್ರ ಹರಕೆ ಹೊತ್ತಿದ್ವಿ. ಹೆಣ್ಮಗು ಹುಟ್ಟಿದ ನಂತರ ನಾವಿಲ್ಲಿ ಬಂದು ತೂಕು ವೇಟು ವಜನ ಬೆಲ್ಲ ಅವರ ಬಳೆ ಕೊಡ್ತೇವೆ ಅಂತೇಳ್ಬಿಟ್ಟು ನಾವು ಅಮ್ಮನ ಹತ್ರ ಕೇಳ್ಕೊಂಡು ಹೋಗಿದ್ವಿ. ಈ ಕಾರಣದಿಂದ ಇವಾಗ ನಾವು ಮಗುವಿಗೆ 7 ಮಂತ್ ಆಗ್ತಾಯಿದೆ. ಇವಾಗ ಅದಕ್ಕೆ ಆದ ಕಾರಣದಿಂದಾಗಿ ನಾವು ಬೆಲ್ಲ ಮತ್ತು ಬಳೆಗಳನ್ನು ತೂಕ ಕೊಡುವುದಕ್ಕಾಗಿ ಇಲ್ಲಿ ಬಂದಿದ್ವಿ. ಅಮ್ಮನ ಆರೈಕೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ವರ್ಷದಿಂದ ಬಂದಿದ್ವಿ. ಇಲ್ಲಿ ಹರಕೆ ಕಟ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಹರಕೆ ಕಟ್ಕೊಂಡಿದ್ವಿ. ಈಗ ಮಗು ಆಗಿದೆ, 7ನೇ ತಿಂಗಳು ಇವಾಗ ರನ್ನಿಂಗು. ಹಾಗಾಗಿ ಬೆಲ್ಲದ ಸೇವೆ ಕೊಡ್ತಾಯಿದ್ದೀವಿ. ಸಂಕಲ್ಪ ಮಾಡ್ಕೊಂಡು ಹೋಗಿದ್ವಿ. ನಮಗೆ 5 ವರ್ಷ ಆಗಿತ್ತು ಮದುವೆ ಆಗಿ, ಮತ್ತು ಮಕ್ಕಳಾಗಿರಲಿಲ್ಲ. ಅದಕ್ಕಾಗಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ವಿ 2 ವರ್ಷದ ಹಿಂದೆ. ಸೊ ಈಗ 1 ವರ್ಷ ಆಗಿ 2 ತಿಂಗಳು ತುಂಬಿದೆ. ಅದಕ್ಕೆ ಅಮ್ಮಂಗೆ ಹರಕೆ ತೀರ್ಸೋಣ ಅಂತೇಳಿ ಬಂದಿದ್ದೀವಿ ಇವಾಗ. ಇಲ್ಲಿ ಸಾಮಾನ್ಯ ನಮ್ಮ ಸರ್ವಿಸ್ನಲ್ಲಿ ಒಂದು 10,000 ರಿಂದ 15,000 ಜನ ಮಕ್ಕಳಾಗಿರ್ಬೋದು. 10,000 ರಿಂದ 15,000 ಜನ ಮಕ್ಕಳಾಗಿರ್ಬೋದು, ಒಬ್ಬಿಬ್ಬರಲ್ಲ. ಇಲ್ಲಿ ಏನಪ್ಪ, ಬಳೆ ಹರಕೆ ಅಂದರೆ ಮಗು ಆದಮೇಲೆ ಮಗುವಿನ ತೂಕದ ಬಳೆಯನ್ನು ಕೊಡಬೇಕು ಅನ್ನೋದು ಒಂದು ಬುಡದಿಂದನೂ ಅದು ಬಂದ್ಬಿಟ್ಟಿದೆ. ಒಂದು ಬೃಹತ್ ವೃಕ್ಷವನ್ನು ನೋಡಿದಾಗ ಅದರ ಬೇರೊಂದು ಕಡೆ ಇರುತ್ತೆ, ಅದರ ಟೊಂಗೆಗಳು, ಅದರ ಫಲ ಎಲ್ಲೋ ಬಿಟ್ಟಿರುತ್ತೆ. ಆ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಬೇರಿನ ಸ್ಥಾನ ಅಂತ ಏನು ಕರಿತೀವಿ, ಮೂಲ ಸ್ಥಾನ, ಅದು ಇದು. ಒಂದು ವೃಕ್ಷಕ್ಕೆ ಬೇರು ಬಹಳ ಮುಖ್ಯ. ಅಲ್ಲಿಂದಲೇ ಅದರ ಆ ಗಾತ್ರ, ಆ ವೈಭವತೆ ಅದೆಲ್ಲ ಹರಡಿರ್ತಕ್ಕಂಥದ್ದು ಬೇರಿನಿಂದ. ಹೀಗಾಗಿ ಈ ಪದ್ಮಾವತಿ ಕ್ಷೇತ್ರದಲ್ಲಿ ನೀವೇನು ಕಾಣ್ತಾ ಇದ್ದೀರಲ್ಲ, ಅಮ್ಮನವರ ಮುಖ ಅದನ್ನು ಗಮನಿಸ್ತಾ ಇದ್ದೀರಾ, ಅದು ವಸ್ತುತಃ ಮೂಲ ಸ್ಥಾನ. ಅಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಮೂಲ ಶಕ್ತಿ ಸ್ಥಾನ ಯಾವುದಿದೆ, ಇದಕ್ಕೆ ನಾವು ನಮ್ಮ ನಮನಗಳನ್ನು ಸಲ್ಲಿಸೋಣ.
ಈ ಹುತ್ತದ ಸುತ್ತಲೂ ಇರತಕ್ಕಂಥ ಏನು ಬೆಳೆಗಳನ್ನು ಗಮನಿಸ್ತಾ ಇದ್ದೀರಾ, ನೀವು ಈ ಕ್ಷೇತ್ರಕ್ಕೆ ಬಂದರೆ ದೇವಸ್ಥಾನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿ ತುಲಾಭಾರವನ್ನು ಮಾಡಿಸಿ ಈ ಮೂಲ ಸ್ಥಾನ ಏನಿದೆ ಇಲ್ಲಿಗೆ ತಂದು ಇವುಗಳನ್ನು ಸಮರ್ಪಣೆ ಮಾಡಬೇಕಾಗಿರತಕ್ಕಂಥದ್ದು ಕ್ರಮ. ನನಗೆ 1 ವರ್ಷದ ಹಿಂದೆ ಬಳೆ ಪದ್ಮಾವತಿ ಅಮ್ಮನವರು ಕನಸಲ್ಲಿ ಬಂದಿದ್ದರು. ಕನಸಲ್ಲಿ ಬಂದು ಬಳೆ ಹರಕೆ ಮಾಡಿ ಹೋಗಿ ನಾನು ಮಕ್ಕಳಿಲ್ಲ ಅಂತೇಳಿ ತುಂಬ ಕೊರಗ್ತಾ ಇದ್ದೆ, ಅಳ್ತಾ ಇದ್ದೆ ರಾತ್ರಿ. ಅವ್ರು ಕನಸಲ್ಲಿ ಬಂದು ಬಳೆ ಕೊಟ್ಟು ಹೋಗು ಅಂತೇಳಿ ನನಗೆ ಮೂಲ ರೂಪ ಇದೆಯಲ್ಲ ಆ ರೂಪ ಕಾಣಿಸ್ತೀರಿ ಕನಸಲ್ಲಿ ಕಾಣಿಸಿ ಬಳೆ ಕೊಟ್ಟು ಹೋಗಿ ಅಂತೇಳಿ ಹರಕೆ ಮಾಡ್ಕೊಂಡು ಹೋಗಿ ಅಂದರು. ಹಾಗಾಗಿ ಉಡಿ ತುಂಬ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಈ ಅಮ್ಮನವ್ರ ದಯದಿಂದ ನನಗೆ ಒಳ್ಳೆಯದಾದರೆ ಅದೇ ಖುಷಿ ಸರ್. ಇದು ಮೂಲ ಸ್ಥಳದ ಹುತ್ತದ ಪ್ರಸಾದ. ಇದನ್ನು ಸಂತಾನದ ಬಗ್ಗೆ ಇದನ್ನು ನಾವು ಕೊಡ್ತೀವಿ. ಇಲ್ಲಿ 7 ದಿನ ಹಾಲಿನಲ್ಲಿ, 7 ದಿನ ನೀರಿನಲ್ಲಿ, 7 ದಿನ ನಿಂಬೆ ಹುಳಿಯಲ್ಲಿ ತೊಗೊಳ್ಬೇಕು ಅಂತ ಕೊಡ್ತೀವಿ. ಇದನ್ನು ಕರೆಕ್ಟಾಗಿ ಅದನ್ನು ಉಪಯೋಗಿಸ್ತಾರೆ ಅವರು. ಉಪಯೋಗಿಸಿದ ನಂತರಕ್ಕೆ ಅವರಿಗೆ ಸಾಮಾನ್ಯ 190 ಜನಕ್ಕೆ ಆಗ್ಬೋದು, ಒಂದು 10 ಜನಕ್ಕೆ ಆಗದೇ ಇರ್ಬೋದು, ಪೂರ್ಣ ಆಗುತ್ತೆ ಅಂತ ನಾನು ಹೇಳಲ್ಲ. ಫಲ ಇದ್ದವ್ರಿಗೆ ಆಗ್ತದೆ, ಒಳ್ಳೆಯದಾಗ್ತದೆ. ಈ ಪ್ರಸಾದವನ್ನು ಎಲ್ಲರಿಗೂ ಕೊಡ್ತೀವಿ ನಾವು. ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಬಳೆ ಸಮರ್ಪಣೆ ಮಾಡುವ ವಿಧಾನ ಇದೆಯಲ್ಲ, ಅದನ್ನು ಒಂದು ಸಲ ನಾವೀಗ ಗಮನಿಸೋಣ. ಭಕ್ತ ಸ್ತೋಮ ಬಂದಿದೆ, ಅವರ ಸಂಕಲ್ಪ ಸಹಿತವಾಗಿ ಬಳೆಯನ್ನು, ಮಂಗಳ ದ್ರವ್ಯಗಳನ್ನು ತಂದಿದ್ದಾರೆ. ಅದನ್ನು ಹೇಗೆ ಸಮರ್ಪಿಸ್ತಾರೆ ಗಮನಿಸಿ. ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಪ್ರಾರ್ಥನೆಗಳನ್ನು ಮಾಡಿಕೊಂಡು ಬಳೆಗಳನ್ನು ನಮ್ಮ ಕೈಗೂ ಕೊಡಿ. ಪರಿವಾರ ವರ್ಗಸ್ಯ ದೇವೇ ಆಯುರಾರೋಗ್ಯ ಐಶ್ವರ್ಯಾದಿ ಸುಖ ಸಂಪತ್ತಿರಸ್ತು. ಬಳೆ, ದರ್ಪಣ ಇತ್ಯಾದಿಗಳ ಸಹಿತವಾಗಿ ಅಮ್ಮನವರು ಅಲಂಕೃತರಾಗಿ ಇಲ್ಲಿ ಭಕ್ತ ಸ್ತೋಮವನ್ನು ಅನುಗ್ರಹಿಸಲಿಕ್ಕೆ ಕೂತಿರೋ ಹಾಗೆ ನಮಗೆ ಕಾಣ್ತಾ ಇದೆ. ಅಮ್ಮನವರ ದರ್ಶನ ಪಡೆದವರು ಯಾವುದೇ ಸಂಕಟ, ನೋವು, ವ್ಯಥೆ ಇವುಗಳಿಂದ ಮುಕ್ತರಾಗುವುದರಲ್ಲಿ ಸಂಶಯವೇ ಇಲ್ಲ. ಹೀಗಾಗಿ ತಾವೆಲ್ಲ ಈ ದಿವಸ ಈ ಒಂದು ಪರ್ವಕಾಲದಲ್ಲಿ ಇಂಥ ಅಮ್ಮನವರ ದರ್ಶನ ಭಾಗ್ಯವನ್ನು ಪಡೆದಿದ್ದೀರಿ. ಅಮ್ಮನವರ ಕೃಪೆಯಿಂದ ನಿಮ್ಮೆಲ್ಲರ ಮನೋಭೀಷ್ಟಗಳು ಈಡೇರಲಿ ಅಂತ ಆ ಭಗವತಿಯಲ್ಲಿ ನಾವು ಪ್ರಾರ್ಥಿಸೋಣ. ಮತ್ತೊಮ್ಮೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.